हुक्केरी तालुक्यातील इंगळे गावात श्रीराम सेनेच्या कार्यकर्त्यांना झालेली मारहाणीची घटना दुर्दैवी आहे. या प्रकरणी 4 जणांना गजाआड करण्यात आली असल्याची माहिती बेळगावचे जिल्हा पोलीस प्रमुख भीमाशंकर गुळेद यांनी दिली. आज बेळगाव येथे झालेल्या पत्रकार परिषदेत माहिती देताना ते म्हणाले, 20ನೇ ತಾರೀಕು ಕಳೆದ 20ನೇ ತಾರೀಕು ನಮ್ಮ ಕುಡ್ಚಿ ನಗರದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಸುಮಾರು 10:30-11 ಗಂಟೆಗೆ ಪೊಲೀಸ್ ಸ್ಟೇಷನ್ ಠಾಣೆಗೆ ಬಂದ್ಬಿಟ್ಟು, ಸರ್ ನಾನೊಬ್ಬರು ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅವನಿಗೆ ಸ್ವಲ್ಪ ಕೈಗೆಲ್ಲ ರಕ್ತ ಹತ್ತಿರುತ್ತೆ. ತಕ್ಷಣ ನಮ್ಮ ಪೊಲೀಸರು ಅವನು ಹೇಳಿದ ಸ್ಥಳಕ್ಕೆ ಹೋಗ್ತಾರೆ. ಆ ಹೇಳಿದ ಸ್ಥಳ ಸಾಗರ್ ನಗರದ ಅಂಗನವಾಡಿ ನಂಬರ್ 9 ಎದುರುಗಡೆ ಇರುತ್ತೆ. ಅಲ್ಲಿ ಹೋಗಿ ನೋಡಲಾಗಿ ಒಬ್ಬ ವ್ಯಕ್ತಿ ರಕ್ತಸಿಕ್ತವಾಗಿ ಬಿದ್ದಿರ್ತಾನೆ. ಯಾರು ಅಂತ ವಿಚಾರ ಮಾಡಲಾಗಿ ಅದೇ ಪಕ್ಕದ ಸ್ಥಳದ ಸಾಗರ್ ನಗರದ ಯಾಸಿನ್ ಜಾತ್ಗಾರ್ ಇರ್ತಾನೆ. ಈ ವಿಚಾರವಾಗಿ ತಕ್ಷಣ ರೋಹಿತ್ನನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ತೇವೆ. ಆದರೆ ಅವನು ಕುಡಿದ ನಶೆಯಲ್ಲಿದ್ದ. ಆಮೇಲೆ ಯಾಸಿನ್ ಜಾತ್ಗಾರ್ನ ತಾಯಿ ಜಿನಾಲ್ಬಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ 3 ಜನರ ಹೆಸರನ್ನು ಅವರು ಕೊಡ್ತಾರೆ. ಈ ರೋಹಿತ್ ಮತ್ತು ಇನ್ನ 2 ವ್ಯಕ್ತಿಗಳ ಹೆಸರನ್ನು. ಈ ವಿಚಾರವಾಗಿ ನಮ್ಮ ಪೊಲೀಸರು ತಕ್ಷಣ ಒಂದು ಪ್ರಕರಣನ ದಾಖಲು ಮಾಡಿಕೊಂಡು ವಿಚಾರಣೆ ಮಾಡಲಾಗಿ ಅಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಏನಂತ ಗೊತ್ತಾಗ್ತದೆ. ಇವರಿಬ್ಬರ ನಡುವೆ ಸ್ವಲ್ಪ ದುಡ್ಡಿನ ವ್ಯವಹಾರ ಇರುತ್ತೆ. ಈ ವಿಚಾರವಾಗಿ ಅವ್ರ ನಡುವೆ ಗಲಾಟೆ ಆಗಬೇಕಾದ್ರೆ ರೋಹಿತ್ ಯಾಸಿನ್ ಜಾತ್ಗಾರ್ ಮೇಲೆ ಹಲ್ಲೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ರೋಹಿತನ ಜೊತೆ ಇನ್ನ 2 ವ್ಯಕ್ತಿಗಳು ಇರ್ತಾರೆ, ಅರ್ಮಾನ್ ಮುಜಾವರ್ ಮತ್ತೆ ಅಲ್ತಾಫ್ ಜಾತ್ಗಾರ್ ಅಂತ. ಇವರೆಲ್ಲರೂ ಕುಡಿಲಿಕ್ಕೆ ಕೂತಿರ್ತಾರೆ. ಇವನು ಹಲ್ಲೆ ಮಾಡಿದ ತಕ್ಷಣ ಈ ಅಲ್ತಾಫ್ ಮತ್ತೆ ಅರ್ಮಾನ್ ಮುಜಾವರ್ ಅಲ್ಲಿಂದ ಓಡಿ ಹೋಗ್ತಾರೆ. ಇದಕ್ಕಿಂತ ಮುಂಚೆ ಏನಾಗಿರುತ್ತೆ, ಇವ್ರು ಕುಡಿಲಿಕ್ಕೆ ಕೂತಾಗ ಯಾವಾಗ ಇವ್ರ ನಡುವೆ ದುಡ್ಡಿನ ಬಗ್ಗೆ ಗಲಾಟೆ ಆಗುತ್ತೆ, ಇವನು ರೋಹಿತ್ ಅಲ್ಲಿಂದ ಹೊರಡ್ತಾನೆ. ಆ 3 ಜನ ಅಲ್ಲೇ ಉಳಿಸ್ತಾರೆ, ಯಾಸಿನ್, ಅಲ್ತಾಫ್ ಮತ್ತೆ ಅರ್ಮಾನ್. ಇವನು ಮನೆಗೆ ಹೋಗ್ಬಿಟ್ಟು ಚಾಕು ತಗೊಂಡ್ಬರ್ತಿರ್ತಾನೆ. ಚಾಕು ತರಬೇಕಾದ್ರೆ ಇವನು ಇನ್ನೊಬ್ನ ಸೈಯದ್ ಅಲ್ತಾಫ್ ಅನ್ನೋನು ಸಿಗ್ತಾನೆ. ಅವನು ಹೇಳ್ತಾನೆ, ಇಲ್ಲ ನಿನ್ನ ಕೊಲೆ ಮಾಡು, ನಾವು ನೋಡ್ಕೋತೀವಿ ಅದು ಏನಾಗುತ್ತೆ ಅಂತ ಹೇಳಿ. ಮತ್ತೆ ಸ್ವತಃ ಸೈಯದ್ ಅಲ್ತಾಫ್ನ ತನ್ನ ಬೈಕ್ ಮೇಲೆ ತಂದು ಇವನಿಗೆ ಅಂಗನವಾಡಿ ಹತ್ರ ಬಿಟ್ಟು ಹೋಗಿರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಸೈಯದ್ ಅಲ್ತಾಫ್ ಮತ್ತೆ ರೋಹಿತ್ ಜಾಧವ್ನ ನಾವು ಈ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಕಳಿಸಿದ್ದೀವಿ. ಅದೇ ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕಂಪ್ಲೇಂಟ್ ಹೆಸರನ್ನ ಕೊಟ್ಟಿರ್ತಾರೆ, ಮುಬಾರಕ್ ಅಲ್ತಾಫ್ ಅಂತ ಹೇಳಿ. ಅವನ ಪಾತ್ರ ಏನೂ ಕಂಡು ಬರ್ದಿರೋದ್ರಿಂದ ಅವನಿಗೆ ಕಾನೂನು ಪ್ರಕಾರ ಅವನಿಗೆ ಬಿಟ್ಟು ಕಳಿಸಿದ್ದಿರುತ್ತೆ. ಈಗಾಗಲೇ 2 ಆರೋಪಿಗಳನ್ನ ನಾವು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮತ್ತೆ ಕೊಲೆಗೆ ಬಳಸಲಾದ ಆಯುಧ ಕೂಡ ಆ ವ್ಯಕ್ತಿಯ ಬೆನ್ನಲ್ಲೇ ಸಿಕ್ಕಾಕೊಂಡಿತ್ತು, ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ.